ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ. ವೆಲ್ಕಮ್ ಟು ಮೈ ಚಾನಲ್. ಬೆಂಗಳೂರು ಟು ಕಾಶ್ಮೀರ್ ಡೇ 4ಗೆ ಸ್ವಾಗತ. ಡೇ 4ಅಲ್ಲಿ ನಾವು ಹೋಗ್ತಾ ಇರೋದು ಶ್ರೀನಗರ್ ಟು ಗುಲ್ಮಾರ್ಗ್. ಗುಲ್ಮಾರ್ಗಲ್ಲಿ ಗೊಂಡೋಲಾ ಕೇಬಲ್ ಕಾರ್ ರೈಡ್ ಫೇಮಸ್ ಆಗಿರುತ್ತೆ. ವಿಂಟರಲ್ಲಿ ತುಂಬಾ ಸುಂದರವಾಗಿರುತ್ತೆ. ವಿಂಟರ್ ವಂಡರ್ಲ್ಯಾಂಡ್ ಅಂತ ಕರೀತಾರೆ ಇದನ್ನು. ಶ್ರೀನಗರಿಂದ ಗುಲ್ಮಾರ್ಗ್ ಅರೌಂಡ್ 50 ಕಿಲೋಮೀಟರ್ ದೂರದಲ್ಲಿದೆ. ಗುಲ್ಮಾರ್ಗಲ್ಲಿ ನಾವು ಹೋಗಿದ್ದು ಗೊಂಡೋಲಾ ಕೇಬಲ್ ಕಾರ್ ರೈಡ್ಗೆ. ಅದರಲ್ಲಿ 3 ಫೇಸಸ್ ಇರುತ್ತೆ. ನಾವು ಹೋಗಿದ್ದು ಫಸ್ಟ್ ಫೇಸ್ಗೆ. ಫಸ್ಟ್ ಫೇಸ್ ಟಿಕೆಟ್ ಪ್ರೈಸ್ ಬಂದುಬಿಟ್ಟು 800 ರುಪೀಸ್ ಪರ್ ಪರ್ಸನ್ ಇದೆ. ಆನ್ಲೈನ್ ಮೂಲಕ ಬುಕ್ ಮಾಡ್ಕೊಂಡಿದ್ವಿ ನಾವು ಟಿಕೆಟ್ನ. ನಮಗೆ ಕ್ಯಾಬಲ್ಲಿ ಗುಲ್ಮರ್ಗ್ವರೆಗೂ ಬಿಡ್ತಾರೆ. ಅಲ್ಲಿಂದ ಕೇಬಲ್ ಕಾರ್ ರೈಡ್ 1 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಗುಲ್ಮರ್ಗಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುತ್ತೆ, ಬಟ್ ಅಲ್ಲಿ ಟ್ಯಾಕ್ಸಿ, ಕುದುರೆ ಎಲ್ಲನೂ ಇರುತ್ತೆ. ಯಾವುದ್ರಲ್ಲಿ ಬೇಕಾದರೂ ಚೂಸ್ ಮಾಡ್ಕೊಂಡು ಹೋಗ್ಬೋದು ನೀವು. ನಾವು 2000 ರುಪೀಸ್ ಕೊಟ್ಟು ಒಂದು ಟ್ಯಾಕ್ಸಿನ ಹೈಯರ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಗುಲ್ಮರ್ಗ್ ಫುಲ್ ಸೈಟ್ ಸೀಯಿಂಗ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಫಸ್ಟ್ ಹೋಗಿದ್ದು ಕೇಬಲ್ ಕಾರ್ ರೈಡ್ಗೆ. ಅದೊಂದು ಹೋಟೆಲ್ ಥರನೇ ಇದೆ. ಅಲ್ಲಿ ಫಸ್ಟು ಟಿಕೆಟ್ನ ಸ್ಕ್ಯಾನ್ ಮಾಡಿಬಿಟ್ಟು ಎಂಟರ್ ಆಗಬೇಕು. ನಾವು ಹೋದಾಗ ಫುಲ್ ಖಾಲಿ ಇತ್ತು. ಏನು ರಶ್ ಏನು ಇರಲಿಲ್ಲ. ಸ್ನೋ ಕೂಡ ಇರಲಿಲ್ಲ. ಫೇಸ್ 2ಅಲ್ಲೂ ಸ್ನೋ ಇರಲಿಲ್ಲ. ಅದಕ್ಕೆ ನಾವು ಫೇಸ್ 1 ಮಾತ್ರ ಹೋಗಿದ್ವಿ ಅಷ್ಟೇ. ಫುಲ್ ಸ್ನೋ ಇದ್ದರೆ ನಿಮಗಲ್ಲಿ ಗುಲ್ಮರ್ಗಲ್ಲೇ ಎಲ್ಲ ಶಾಪ್ಸ್ ಇರುತ್ತೆ. ನಿಮಗೆ ರೆಂಟ್ಗೆ ಶೂಸು, ಜಾಕೆಟು, ಗ್ಲೌಸ್ ಎಲ್ಲನೂ ಕೊಡ್ತಾರೆ ರೆಂಟಲ್ಲಿ. ರೆಂಟಲ್ ಶಾಪ್ ತುಂಬಾ ಇದೆ ಅಲ್ಲಿ. ಕಾಶ್ಮೀರಲ್ಲಿ ಇಷ್ಟ ಆಗದೆ ಇರೋದು ಅಂದರೆ, ನಾವು ಎಲ್ಲೇ ಹೋಗಲಿ ಬಂದುಬಿಡ್ತಾರೆ ಜನ. ಕುದುರೆ ಮೇಲೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ನಮಗೆ ಕರೆಕ್ಟಾಗಿ ಎಂಜಾಯ್ ಮಾಡೋಕ್ಕೂ ಬಿಡಲ್ಲ, ನೋಡೋಕ್ಕೂ ಬಿಡಲ್ಲ. ಬಂದು ಕೇಳ್ತಾ ಇರ್ತಾರೆ, ಕುದುರೆ ಮೇಲೆ ಬನ್ನಿ, ಕುದುರೆ ಮೇಲೆ ಬನ್ನಿ ಅಂತ. ಹಾಗೆ ತುಂಬಾ ಸ್ಕ್ಯಾಮ್ ಕೂಡ ಆಗುತ್ತೆ. ಮುಂದೆ ಸ್ನೋ ಇದೆ, ಗ್ಲೌಸ್ ತಗೊಳ್ಳಿ, ಶೂಸ್ ತಗೊಳ್ಳಿ, ಸ್ನೋ ಶೂಸ್ ಎಲ್ಲ ತಗೊಳ್ಳಿ ಅಂತ. ಆ ಥರದ್ದೆಲ್ಲ ಸ್ವಲ್ಪ ನೋಡ್ಕೊಂಡು ಹೋಗಬೇಕಾಗತ್ತೆ. ಒಂದು 2-3 ಅವರ್ಸ್ ಅಲ್ಲೇ ಇದ್ದು ಫೋಟೋ ಎಲ್ಲ ತೆಕ್ಕೊಂಡು ಸುತ್ತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ವಾಪಸ್ ಬಂದ್ವಿ. ಸ್ನೋ ಇದ್ದರೆ ಫುಲ್ ಆ್ಯಕ್ಟಿವಿಟೀಸ್ ಎಲ್ಲ ಆಗುತ್ತೆ ಅಲ್ಲಿ. ಬಟ್ ನಾವು ಹೋದಾಗ ಏನೂ ಸ್ನೋನೇ ಇರಲಿಲ್ಲ. ಅದಕ್ಕೆ ಏನೂ ಆ್ಯಕ್ಟಿವಿಟೀಸ್ ಕೂಡ ಇರಲಿಲ್ಲ. ಹಾಗೆ ಅಲ್ಲಿಂದ ಬಂದು ನೆಕ್ಸ್ಟ್ ಮಹಾರಾಜ ಪ್ಯಾಲೇಸ್ ಇದೆ, ಅದಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ಅಲ್ಲಿಂದ ಗುಲ್ಮಾರ್ಗ್ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿ ಗೋಲ್ಫ್ ಕ್ಲಬ್ ಎಲ್ಲ ಇದೆ, ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಇಲ್ಲಿಗೆ ಡೇ 4ಅನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.